ಈ ರಾಜ್ಯದ 1,34,00,000 ಕುಟುಂಬಗಳಿಗೆ 2,000 ರೂಪಾಯಿ ಬರೋದು. 94% ಈ ರಾಜ್ಯದ ಬಡವರು ಕೆಳ ಮಧ್ಯಮ ವರ್ಗದವ್ರು 100 ಜನ ಇದ್ರೆ 94 ಜನ ಕರೆಂಟ್ ಬಿಲ್ ಕಟ್ಟಲ್ಲ. ಪೈ ಎಲ್ಲಿದ್ಯಾ? ಇಡೀ ನಮ್ಮ ಕಾಲೇಜಿನೊಳಗೆ ಯಾರನ್ನ ಒಬ್ಬರನ್ನ ಕರೆಂಟ್ ಬಿಲ್ ಕಟ್ತಾರ? ಮತ್ತೆ ಎಷ್ಟು ಜನ ಕರೆಂಟ್ ಬಿಲ್ ಕಟ್ತೀರಾ ಹೇಳ್ರಪ್ಪ? ಇಲ್ಲೇ ಎಷ್ಟು ಜನ ಕಟ್ತೀರಾ? ಕಟ್ಟಲ್ಲ ಅಂತೆಲ್ಲ ಹೇಳ್ತಾ ಇರೋದು. ಎಷ್ಟು ಜನ ಕಟ್ತೀರಾ? ಗೌರಮ್ಮ, ನೀವು 20 ಜನ ಬಾಡಿಗೆ ಕೊಟ್ಟಿದ್ಯಮ್ಮ ಮನೆಗಳು, ನೀವು ಬಿಟ್ಬಿಡಿ. ಯಾರು ಕಟ್ಟಲ್ಲ ನಮ್ಮ ಪ್ರಕಾರ. 200 ಯೂನಿಟ್ವರೆಗೆ 94%. ಮುನ್ಸಾಮಿ, ಬಿಜೆಪಿ ಲೀಡರ್ ಮುನ್ಸಾಮಿ, ಹೇಳಪ್ಪ ನೀನೆ. ಇವತ್ತಲ್ಲಿ ನಮ್ಮ ಗುಡ್ಡ, ನಮ್ಮ ಕೆಳಗಡೆ ಕುಂತಿ ಗ್ರಾಮ ಎಷ್ಟು ಜನ ಕಟ್ತಾರೆ ಕರೆಂಟ್ ಬಿಲ್ಲು? ಯಾರು ಕಟ್ತಾ ಇಲ್ಲ. ಯಾರು ಕೊಟ್ಟಿದ್ಯಾರು? ಸಿದ್ದರಾಮಯ್ಯನು, ಕಾಂಗ್ರೆಸ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಯಾರು ಕಷ್ಟಪಟ್ಟು ದುಡಿದು ಈ ರಾಜ್ಯದ ಉನ್ನತಿಗೆ ಯಾರು ಕಷ್ಟಪಡ್ತಾರೆ ಆ ಜನಗಳಿಗೆಲ್ರಿಗೂ ದುಡ್ಡು ವಾಪಸ್ ಕೊಡ್ಬೇಕು, ಆರ್ಥಿಕವಾಗಿ ಅವ್ರು ಸಬಲರಾಗಬೇಕು ಅನ್ನೋದೇ ಸಿದ್ದರಾಮಯ್ಯನವ್ರ ಧ್ಯೇಯ, ಕಾಂಗ್ರೆಸ್ ಪಕ್ಷದ್ದು. ಅದನ್ನೇ ಹೇಳಿದ್ದು ಬಸವಣ್ಣವರು, ಅದನ್ನೇ ಹೇಳಿದ್ದು ಅಂಬೇಡ್ಕರ್, ಅದನ್ನೇ ಹೇಳಿದ್ದು ಕನಕದಾಸರು. ಅದನ್ನೇ ತನ್ನ ಆಡಳಿತದಲ್ಲಿ ಇವತ್ತು ಅಳವಡಿಸ್ಕೊಂಡು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರುವಂತ ಸಿದ್ದರಾಮಯ್ಯನವರಿಗೆ ಇಡೀ ಹೆಬ್ಬಾಳ ಕ್ಷೇತ್ರದ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಇರಲಿ. ಪಾಪ ಮೊನ್ನೆ ಇವರು ಯಾರು MP ಆಗೋಲ್ಲ, ಎನ್ ವೆಂಕಟೇಶಣ್ಣ, ನಿಮ್ಮ MP ಹೆಸರು ಶೋಭಾ ಕರಂದ್ಲಾಜೆ. ಆ ಅಮ್ಮನ್ ಬೈಯೋದಕ್ಕೆ ನೀವೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ಯಾಕೆ ಬೈತಾಳೆ ಅಂದ್ರೆ ಕೈಲಾಗ್ದವರು ಮೈ ಪರ್ಚ್ಕೊಂಡ್ರು. ಇಡೀ ಎಲ್ಲ ಕ್ಷೇತ್ರದಾಗ ಆ ಅಮ್ಮನ್ ಲೀಡಿಂಗ್ ಬಂದ್ಬಿಟ್ಟೈತೆ. ನೀವು MP ಕಾನ್ಸ್ಟಿಟ್ಯೂನ್ಸಿ MP ಇದ್ರೊಳಗೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಬಿಟ್ರಿ. ಅದಕ್ಕೆ ಸಹಿಸಕ್ಕಾಗ್ತಾ ಇಲ್ಲಪ್ಪ. ಬಹಳ ಜನ ನನ್ನ ಮೇಲೆ ನನ್ನ ಹತ್ರ ಬಂದು ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅದು ಇದು ಅಂತ ಹೇಳಿ. ನಾನು ಹೇಳಿದೆ ಯಾವ ಸ್ಟ್ರೈಕು ಬೇಕಾಗಿಲ್ಲ, ಯಾತಕ್ಕೂ ಬೇಕಾಗಿಲ್ಲ. ಹೊಟ್ಟೆ ಉರಿ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತರದಲ್ಲಿ ಹರಿಸು ಅಂತ ಹೇಳಿ ಕುವೆಂಪು ಅವರು ಹೇಳೋರು. ಕುವೆಂಪು ಅವರು ಹೇಳಿದ್ರು, ಕರ್ನಾಟಕ ರಾಜ್ಯ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ. ನಾವು ಯಾವತ್ತೂ ನಮ್ಮ ಪ್ರತಿಭಟನೆಗಳು ನಮ್ಮ ಮನಸ್ಸಲ್ಲಿ ಏನಾದರೂ ಅನ್ಬೇಕು ಅಂತಿದ್ರೆ ಹೊರಗಡೆ ತೋರಿಸ್ಬಾರ್ದು. ಮನಸ್ಸಲ್ಲಿ ಅವ್ರ ಬಗ್ಗೆ ನಮಗೆ ಕರುಣೆ ಇರಬೇಕು. ಯಾರು ಹೊಟ್ಟೆ ಊರಿ ಬೀಳ್ತಾರೆ ಅವ್ರನ್ನೇ ನಮ್ಮವ್ರ ಅಂತ ತಿಳ್ಕೊಂಡು ಆವಾಗ ಮಾತ್ರ ನಾವು ಒಂದಾಗಿ ಬಾಳ್ಲಿಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಒಳ್ಳೆಷ್ಟು ಸುದೀರ್ಘವಾಗಿ ವಿಚಾರಗಳು ಮಾತಾಡಿದೆ. ಮುಂದಿನ ಹಲವಾರು ಸಂದರ್ಭಗಳು ಬರ್ತವೆ ಮಾತಾಡಲಿಕ್ಕೆ. ಆ ಸಂದರ್ಭದಲ್ಲಿ ಕುತ್ಕೊಂಡು ಎಲ್ಲ ಸೇರಿ ಮಾತಾಡೋಣ. ಪಕ್ಷಾತೀತವಾಗಿ ಹೆಬ್ಬಾಳ ಕ್ಷೇತ್ರವನ್ನ ಕಟ್ಟುವಂತ ಕೆಲಸ ಮಾಡೋಣ. ಹೆಬ್ಬಾಳ ಕ್ಷೇತ್ರ ಸಹ ಸದಾಶಿವನಗರಕ್ಕಿಂತ, ಸಂಜಯ್ ನಗರಕ್ಕಿಂತ, ಡಾಲರ್ಸ್ ಕಾಲನಿಗಿಂತ ಏನು ಕಮ್ಮಿ ಆಗಬಾರ್ದು. ಹೇಳಿದ್ರು ಅದನ್ನೇ ಮಾಡೋತಾನೆ ಹೊರಟಿರೋದು. ಏನು ವೆಂಕಟೇಶಣ್ಣ, ಬರೀ ಸಂಜಯ್ ನಗರ ಡಾಲರ್ಸ್ ಕಾಲನಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಇಡೀ ಹೆಬ್ಬಾಳ ಕ್ಷೇತ್ರ ಚೆನ್ನಾಗಿ ಕಾಣಿಸಲ್ಲ. ಈಗ 6 ವಾರ್ಡ್ಗಳು ಅದೇ ಥರ ಕಾಣಿಸ್ತವೆ. ಈಗ ಇನ್ನೊಂದು ವರ್ಷದಲ್ಲಿ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಅನುಕೂಲತೆಗಳನ್ನ ಹೆಬ್ಬಾಳ ಕ್ಷೇತ್ರಕ್ಕೆ ಕೊಡುವಂತ ಕೆಲಸ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತದೆ. ನಾನು ಮಂತ್ರಿಯಾಗಿ MLA ಆಗಿ ನಾನು ಸಹ ಅದರಲ್ಲಿ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಬರೀ ಕುರುಬ್ರೇ ಈ ಕಾರ್ಯಕ್ರಮದಲ್ಲಿ ಸೇರಿಲ್ಲ, ಎಲ್ಲ ಜನಾಂಗದಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ನಿಮ್ಗೆಲ್ರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನಕದಾಸ.